ನಂಬರ್ 2 ಟಿಪ್ಪು. ನಂಬರ್ 3, ಯಾವಾಗಲಾದ್ರೂ ಡಿಜಿನೆಸ್ ವರ್ಟಿಗೋ ಇದ್ದಾಗ ನೀವು ಫಸ್ಟು ಮಲ್ಕೋಬೇಕು. ಫ್ಯಾನ್ ಹಾಕೊಂಡ್ಬಿಟ್ಟು ಕಾಲನ್ನು ಮೇಲೆ ಎತ್ತಿ ಅದ್ರ ಕೆಳಗಡೆ ಚೇರ್ ಇಟ್ಕೊಂಡಾಗ ಈ ಬ್ಲಡ್ ಫ್ಲೋ ಬ್ರೈನ್ಗೆ ಇಂಪ್ರೂವ್ ಆಗಿ ವರ್ಟಿಗೋ ಡಿಜಿನೆಸ್ಸಿಂದ ತಡಿಬೋದು. ಓಕೆ, ನೆಕ್ಸ್ಟ್ ಟಿಪ್ಪು. ದಯವಿಟ್ಟು ಊಟ ಆದಮೇಲೆ ಇಮ್ಮಿಡಿಯೇಟಾಗಿ ಎದ್ದು ನಿಂತ್ಕೋಬೇಡಿ. ಯಾಕಂದರೆ ಊಟ ಆದಮೇಲೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನು ಬ್ಲಡ್ ಎಲ್ಲ ಅಬ್ಡಾಮಿನಿಗೆ ಹೋಗಿಬಿಟ್ಟು ಬೇರೆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ವರ್ಟಿಗೋ ಡಿಜಿನೆಸ್ ಬರೋ ಸಂಭವ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ಊಟ ಆದಮೇಲೆ 5ರಿಂದ 10 ನಿಮಿಷ ಅಥವಾ 15 ನಿಮಿಷ ರೆಸ್ಟ್ ತೊಗೊಂಡು ಆಮೇಲೆ ಸ್ಲೋ ಆಗಿ ಎದ್ದೇಳಿ. ಇದರಿಂದ ಕೂಡ ವರ್ಟಿಗೋ ಡಿಜಿನೆಸ್ ಆಗೋದನ್ನು ತಡಿಬೋದು. ನೋಡಿ, BM ಹೆಗ್ಡೆ ಅಂಥವ್ರಿಗೆ ಕೂಡ ಧರ್ಮಸ್ಥಳದಲ್ಲಿ ಊಟ ಮಾಡಬೇಕಾದ್ರೆ ಮೇಲೆ ಎದ್ದಾಗ ಸ್ಟ್ರೋಕ್ ಆಗಿ ಅವರಿಗೆ ಇವತ್ತು ಪ್ಯಾರಲಿಸಿಸ್ ಆಗೋದನ್ನು ನಾವೆಲ್ಲ ನೋಡಿರ್ಬೋದು ಯೂಟ್ಯೂಬಲ್ಲಿ. ಹೀಗಾಗಿ ಊಟ ಆದಮೇಲೆ ದಯವಿಟ್ಟು ಚೆಕ್ ಮಾಡಿ. ನೆಕ್ಸ್ಟು, BP ಮಾತ್ರೆ ತೊಗೊಂಡಿರ್ತೀರ. BP ಮಾತ್ರೆ ತೊಗೊಂಡಾಗ BP ಕಡಿಮೆ ಆಗಿ ವರ್ಟಿಗೋ ಡಿಜಿನೆಸ್ ಬರೋ ಸಂಭವ ಜಾಸ್ತಿ ಇರುತ್ತದೆ. ಹೀಗಾಗಿ BP ಮಾತ್ರೆ ತೊಗೊಂಡ್ಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ನೀವು ವಾಕ್ ಅಥವಾ ಮೆಟ್ಲತ್ತೋದನ್ನು ಮಾಡ್ಬೋದು. ಮತ್ತು ಮೆಟ್ಲತ್ಬೇಕಾದ್ರೆ ಯಾವಾಗಲೂ ಸೈಡಲ್ಲಿ ಸಪೋರ್ಟ್ ತೊಗೊಂಡು ಮೆಟ್ಲತ್ತು ಭಾಳ ಇಂಪಾರ್ಟೆಂಟು. ನಿಮಗೆ ಇದು ಪದೇ ಬಂದರೆ ನಮ್ಮ ಹತ್ರ ಬಂದು ನೀಟಾಗಿ ನಾವು ಅದನ್ನು ಕಂಪ್ಲೀಟಾಗಿ ನೆಕ್ ಕರ್ಪ್ರೆಟಿಕ್ ಮಾಡಿ ಅಡ್ಜಸ್ಟ್ ಮಾಡಿ ನೆಕ್ ಡಿಕಂಪ್ರೆಷನ್ ಮಾಡಿ ಪರ್ಮನೆಂಟಾಗಿ ವರ್ಟಿಗೋ ಡಿಜಿನೆಸ್ಸನ್ನು ತಾವು ಕ್ಯೂರ್ ಮಾಡ್ಬೋದು.